ಸಮಾವೇಶ ನೋಡಿದ್ರೆ ಏನನ್ಸುತ್ತೆ ಸರ್? ಇವತ್ತಿನ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯನ್ನ ದೇವೇಗೌಡರು ಜನ್ಮ ತಾಳಿರ್ತಕ್ಕಂಥ ಈ ಒಂದು ಪುಣ್ಯ ಭೂಮಿನಲ್ಲಿ ಮೊದಲನೇ ಸಭೆ ಇದು ನಿರಂತರವಾಗಿ ರಾಜ್ಯಾದ್ಯಂತ ಈ ಒಂದು ಬೆಳ್ಳಿ ಹಬ್ಬದ ಆಚರಣೆಯ ಜೊತೆಗೆ ಪಕ್ಷದ ಸಂಘಟನೆ ಮತ್ತು ಈಗಿನ ಈ ಒಂದು ಕೆಟ್ಟ ಸರ್ಕಾರ ಏನಿದೆ ಈ ಸರ್ಕಾರವನ್ನ ನಾಡಿನ ಜನತೆ ಎಷ್ಟು ಬೇಗ ಹೋಗುತ್ತೆ ಅಂತಕ್ಕಂಥ ಒಂದು ವಾತಾವರಣ ಇದೆ. ಈಗ ಜೆಡಿಎಸ್ ಮುಗದೆ ಹೋಗಿದೆ, ಜೆಡಿಎಸ್ ಯಾಕೆ ಮತ ಹಾಕ್ತೀರಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಕಾಂಗ್ರೆಸ್ ನಾಯಕರ ಜೆಡಿಎಸ್ ಬಗ್ಗೆ ಲಘುವಾದಂತ ಮಾತುಗಳೇನಿದೆ ಆ ಲಘುವಾದ ಮಾತುಗಳಿಗೆ ಹಾಸನ ಜಿಲ್ಲೆಯ ಜನ ಇವತ್ತು ಈ ಸಭೆಯ ಮುಖಾಂತರ ಅವರೆಲ್ಲರಿಗೂ ಉತ್ತರವನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ ಜೆಡಿಎಸ್ ಗೆ ಯಾಕೆ ಮತ ಹಾಕ್ತೀರಿ, ಕರ್ನಾಟಕದಲ್ಲಿ ರಾಜ್ಯ ಸುಭದ್ರವಾಗಿರ್ಬೇಕು ಅಂದ್ರೆ ಜೆಡಿಎಸ್ ಗೆ ಮತ ಹಾಕ್ಬೇಡಿ ಅಂತ ಇದ್ದಾರೆ. ಈಗಿನ ಸರ್ಕಾರ 135 ಸ್ಥಾನ ಕೊಟ್ಟಂತ ಈ ಸರ್ಕಾರ ಕಳೆದ 3 ವರ್ಷದಿಂದ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈ ರಾಜ್ಯದ ಅಭಿವೃದ್ಧಿಯ ಸಂಪೂರ್ಣ ನಾಶ ಮಾಡಿರ್ತಕ್ಕಂಥದ್ದು. ಈ ಸರ್ಕಾರದಲ್ಲಿ ಲೂಟಿ ಹೊಡೆಯತಕ್ಕಂಥ ಕೆಲಸ ಬಿಟ್ರೆ ಮತ್ತು ಬ್ರೋಕರ್ ಕೆಲಸಗಳು ಬಿಟ್ರೆ ಈ ಸರ್ಕಾರದಲ್ಲಿ ಇನ್ನೇನು ಕಾರ್ಯಕ್ರಮವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ಪರ್ಧಿಸುವಂತ ಲೋಕಸಭಾ ಕ್ಷೇತ್ರದಲ್ಲಿ ಜನ ನಿಮ್ಮನ್ನ ಅಧಿಕಾರದಿಂದ ದೂರ ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಂಡ್ಯದಲ್ಲಿ ಅವರ ಮೊನ್ನೆ ಹೇಳಿಕೆಯನ್ನು ಗಮನಿಸಿದ್ದೇನೆ. ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲೆಯ ಜನ ಜನತಾದಳವನ್ನ ಅವರು ಕಟ್ಟಿರ್ತಕ್ಕಂಥ ಪಕ್ಷವನ್ನ ಅವರ ಈ ಒಂದು ಕೀಳು ಮಾತುಗಳಿಗೆ ಬಲಿಯಾಗಲ್ಲ. ಹಾಸನಲ್ಲಿ ಕಾಂಗ್ರೆಸ್ 2 ಸಮಾವೇಶ ಮಾಡಿದೆ. ಕಾಂಗ್ರೆಸ್ ಹಾಸನಲ್ಲಿ 2 ಸಮಾವೇಶ ಮಾಡಿ ಜೆಡಿಎಸ್ ಕೊಡುಗೆ ಏನು ಹಾಸನಕ್ಕೆ ಏನ್ ಕೇಳ್ತಾ ಇದೆ? ಹಾಸನದಲ್ಲಿ ಜೆಡಿಎಸ್ ಕೊಡುಗೆ ಕೇಳಿದ್ರೆ ಜನ ಹೇಳ್ತಾರೆ ಇವರಿಂದ ನಾವು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ಇವರ ಕೊಡುಗೆ ಏನು? ಕಾಂಗ್ರೆಸ್ನ ಕೊಡುಗೆ ಏನಿದೆ ಕಳೆದ 3 ವರ್ಷ ಹಿಂದಿನ 5 ವರ್ಷ ಆಳ್ತ ನಡೆಸಿದ್ರಲ್ಲ ಅವ್ರ ಕೊಡುಗೆ ಏನು ಅಂತಕ್ಕಂಥ ಮೊದಲು ಜನತೆ ಮುಂದೆ ಹೇಳಿ. ಇಲ್ಲಿಂದ ಎಲ್ಲಾ ಟೀಕೆಗಳಿಗೆ ಉತ್ತರವನ್ನ ಕೊಡ್ತಾರ ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಅವರು? ನೋಡೋಣ, ಇದು ನಾನು ಟೀಕೆಗೆ ಉತ್ತರ ಕೊಡೋದಕ್ಕಿಂತ ಈ ಸಭೆಯ ಯಶಸ್ಸೇನಿದೆ ಈ ಒಂದು ಜಿಲ್ಲೆಯ ಜನ ಇವತ್ತು ಅವರೆಲ್ಲರಿಗೂ ಉತ್ತರ ಕೊಟ್ಟಿದ್ದಾರೆ. ಇದಿಷ್ಟು ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರ ಮಾತು. ಇವತ್ತಿನ ಸಮಾವೇಶ ಎಲ್ಲದಕ್ಕೂ ಉತ್ತರವನ್ನ ಕೊಟ್ಟಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ.